ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ನೋಡಿ ಇವಾಗ ಇದು ಹಳಸಿನಕಾಯಿ, ಕೊತ್ತಕಾಯಿ ಅಂತ ಕರಿತೀವಿ ನಾವು. ಎಳೆಯದು ಹಳಸಿನಕಾಯಿ ಇರುತ್ತಲ್ಲ, ಅದರಲ್ಲಿ ಇವತ್ತು ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ರೆಸಿಪಿ ಎಲ್ಲ ತೋರಿಸ್ತಾ ಇಲ್ಲ, ಮಾಡ್ತಾ ಇದ್ದೆ, ಅದಕ್ಕೆ ಹಂಗೆ ತೋರಿಸ್ದೆ. ಇದು ಕಬಾಬ್ ಪೌಡ್ರ್ ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಕುಕ್ಕರಲ್ಲಾದರೆ ಒಂದು ವಿಸಿಲ್ ತಗೋಬೇಕು. ಎಲ್ಲ ಪೀಸ್ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಒಂದು ವಿಸಿಲ್ ಹಾಕ್ಕೊಂಡು ಆಮೇಲೆ ನೀರೆಲ್ಲ ಬಸ್ತು ಅದಕ್ಕೆ ಮೊಟ್ಟೆನೂ ಕಬಾಬ್ ಪೌಡ್ರ್ ಹಾಕಿ ಕಲಸಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡಿದ್ದಿದ್ದು ಸಖತ್ತಾಗಿತ್ತು. ಮೊನ್ನೆ ಒಂದು ಮದುವೆಗೆ ಹೋಗಿದ್ವಲ್ಲ, ಅಲ್ಲಿ ತಿಂದಿದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ಸೇಮ್ ಚಿಕನ್ ಕಬಾಬ್ ಥರನೇ ಇತ್ತು. ಅದಕ್ಕೆ ನಾನು ಮನೆಯಲ್ಲೇ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಗೆ ಕೊತ್ತಕಾಯಿ ಬೇಕು ಅಂತ ಫೋನ್ ಮಾಡಿ ಹೇಳಿದೆ. ಆಮೇಲೆ ನಮ್ಮ ಅಪ್ಪ 2 ಕಾಯಿ ಕಳಿಸಿದ್ರು. ಅದಕ್ಕೆ ಇವಾಗ ಒಂದು ಕಾಯಿ ಫುಲ್ಲು ಕಬಾಬ್ ಮಾಡ್ತಾಯಿದ್ದೀನಿ. ಇನ್ನೊಂದು ಕಾಯಲ್ಲಿ ನಾನು ಪಲಾವ್ ಮಾಡಿದೆ. ಆದರೆ ರೆಸಿಪಿ ಏನು ತೆಗಿಲಿಲ್ಲ, ಆದರೆ ಪಲಾವ್ ಮಾಡಿಬಿಟ್ಟೆ. 2 ಕಾಯಿನೂ ಸಕ್ಕತ್ತಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಗೊತ್ತೇ ಆಗೋದಿಲ್ಲ. ಇದು ಹಳಸಿನಕಾಯಿ ಅಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಸೇಮ್ ಚಿಕನ್ ಕಬಾಬ್ ಥರನೇ ಇತ್ತು. ನೋಡಿ ಇವಾಗ ಎಲ್ಲ ಕಲಸಿಟ್ಟಿದ್ದೀನಿ. ಇದಕ್ಕೇನು ಹಾಕಿಲ್ಲ, ಮೊಟ್ಟೆ ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ನಾರ್ಮಲ್ ಕಬಾಬ್ ಪೌಡ್ರ್ ಬರುತ್ತಲ್ಲ ಅಂಗಡಿನಲ್ಲಿ, ಅದನ್ನು ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಇವಾಗ ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಟಿದ್ದೀನಿ. ಇವಾಗ ಒಂದು ಅರ್ಧ ಗಂಟೆ ನೆಂದಾದಮೇಲೆ ಫ್ರೈ ಮಾಡ್ಕೊತಾ ಇದ್ದೀನಿ. ಆದರೆ ಎಣ್ಣೆಲಿ ಬಿಡೋವಾಗ ಮಾತ್ರ ಅದು ಸ್ವಲ್ಪ ವೆಯ್ಟ್ ಅಲ್ವಾ, ಫಸ್ಟೇ ಬೇಯಿಸ್ಕೊಂಡಿರ್ತೀವಲ್ಲ, ಎಣ್ಣೆ ಕೈಗೆ ಸಿಡಿತಾ ಇತ್ತು ಒಂದೊಂದು ಹಾಕ್ಬೇಕಾದ್ರೆ. ಆದರೆ ಮಾತ್ರ ಸಖತ್ತಾಗಿತ್ತು. ನನಗೆ ಡೌಟ್ ಬಂದ್ಬಿಡ್ತು, ಈ ಹೋಟ್ಲಲ್ಲೆಲ್ಲ ಬಿರಿಯಾನಿಗೆ ಎಲ್ಲ ಇದನ್ನು ಚಿಕನ್ ಗ್ರೇವಿಗೆಲ್ಲ ಇದನ್ನು ಮಿಕ್ಸ್ ಮಾಡ್ತಾರ ಅನ್ನೋ ಥರ ನನಗೆ ಡೌಟ್ ಬಂದ್ಬಿಡ್ತು. ಯಾಕಂದರೆ ಸೇಮ್ ಅಂದರೆ ಸೇಮು, ಅದು ಮಾಡಿ ತಿಂದ್ರೂ ಗೊತ್ತಾಗೋದಿಲ್ಲ ಅದು ಹಳಸಿನಕಾಯಿದು ಅಂತ ಹೇಳ್ಬಿಟ್ಟು. ಅಷ್ಟು ಚೆನ್ನಾಗಿತ್ತು. ನೀವು ಯಾರಾದರೂ ಮಾಡ್ಕೊಂಡು ತಿಂದಿದ್ರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸಖತ್ತಾಗಿತ್ತು ಮಾತ್ರ, ಸೇಮ್ ಕಬಾಬು. ನಾವಂತೂ ಚೆನ್ನಾಗಿ ತಿಂದ್ವಿ. ನಾನು ಫಂಕ್ಷನ್ಗೆ ಹೋಗಿದ್ನಲ್ಲ, ಅಲ್ಲಿ ಇದನ್ನು ಮಾಡಿದರು ಹಳಸಿನಕಾಯಿ ಕಬಾಬು. ಅಲ್ಲಿ ಕೇಳಿಬಿಟ್ಟು ನೋಡಿಬಿಟ್ಟು ಆಮೇಲೆ ಇಷ್ಟ ಆಗಿಬಿಟ್ಟು ಬಂದು ಮನೆಯಲ್ಲಿ ಮಾಡಿದ್ದು. ಇವಾಗ ನೋಡಿ ಎಲ್ಲ ಬೆಂದಿದೆ. ಒಂದು ಮುರಿದು ತೋರಿಸ್ತೀನಿ. ಸೇಮ್ ಚಿಕನ್ನೇ, ಯಾರು ಕಂಡುಹಿಡಿಯೋಕ್ಕಾಗಲ್ಲ, ಅಷ್ಟು ಸಖತ್ತಾಗಿತ್ತು. ಒಳಗಡೆನೂ ಅಷ್ಟೇ ನೋಡಿ, ಸೇಮ್ ಚಿಕನ್ ಪೀಸ್ ಥರನೇ ಇತ್ತು. ಆದರೆ ಇದನ್ನು ಒಂದು ಸತಿ ಕುಕ್ಕರಲ್ಲಿ ಕೂಗಿಸ್ಕೋಬೇಕು. ಒಂದು ವಿಸಿಲ್ ಆದಮೇಲೆ ಅದನ್ನು ನೀರೆಲ್ಲ ಬಸ್ದುಬಿಟ್ಟು ಆಮೇಲೆ ಅದಕ್ಕೆ ಮಸಾಲೆ ಎಲ್ಲ ಹಾಕಬೇಕು. ಇವಾಗೆಲ್ಲ ಮಾಡಾಯಿತು ನೋಡಿ, ಸಖತ್ತಾಗಿತ್ತು. ನೀವು ಮಾಡ್ಕೊಂಡು ತಿನ್ನಿ. ಸೇಮ್ ಕಬಾಬ್ ಥರನೇ ಇದೆ, ಒಂಚೂರು ವ್ಯತ್ಯಾಸ ಇಲ್ಲ. ಇವತ್ತು ಹಳಸಿನಕಾಯಿ ಕಬಾಬು, ಮೊಸರು ಒಗ್ಗರಣೆ ಮಾಡ್ತಾಯಿದ್ದೀನಿ. ಮೊಸರು ಸಾರು, ಅನ್ನ, ಅಷ್ಟೇ ಊಟ ಇವತ್ತು. ಚಿಕನ್ ಥರನೇ ಇದೆ, ಸೇಮ್ ಸಕ್ಕತ್ತಾಗಿದೆ. ಅದಕ್ಕೇನು ಹಾಕಿಲ್ಲ, ಮೊಟ್ಟೆ ಕಬಾಬ್ ಪೌಡ್ರು ಮಿಕ್ಸ್ ಮಾಡಿ ಫಸ್ಟು ಹಳಸಿನಕಾಯಿ ಬೇಯಿಸ್ಕೊಂಡು ಆಮೇಲೆ ಅದು ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಗೆ ಬಿಟ್ಟಿರೋದಷ್ಟೇ. ಸೂಪರ್. ಮೊಸರು ಒಗ್ಗರಣೆ ಮಾಡ್ತಾಯಿದ್ದೀನಿ. ನನ್ನ ಮಗ ಮೊಸರು ಇಸ್ಕೊಂಬರಕ್ಕೆ ಹೋಗೋಣ. ಮೊಸರಿಂದ ಆರ್ಡ್ರ್ ಮಾಡಿದ್ದೀನಿ ಅಮೆಝಾನಲ್ಲಿ. ಅದು ಬರೋಕ್ಕೆ ಮುಂಚೆ ಅದಕ್ಕೆ ಈರುಳ್ಳಿ ಎಲ್ಲ ಫ್ರೈ ಮಾಡಿಕ್ಕಂದ್ರೆ ಬಂದ ತಕ್ಷಣ ಮೊಸರು ಹಾಕ್ಬೋದು. ಅಷ್ಟೇ ಸಿಂಪಲ್ ಊಟ ಇವತ್ತು. ಬ್ಯಾಗಲ್ಲಿ ಹುಡುಕ್ತಾ ಇದ್ದೀನಿ. ಏನ ಅವ್ರು ನನಗೆ ಕೊಟ್ಟಿದ್ರು ಒಳಗಡೆ ಇರೋವಲ್ಲ. ಇದನ್ನು ಐಸ್ ಕ್ರೀಮ್ ಫ್ರಿಜ್ಜಲ್ಲಿ ಇಕ್ಕು. ಫಸ್ಟ್ ಇವೆರಡು ಇಕ್ಬಿಡು ಫ್ರಿಜ್ಗೆ. ಆಮೇಲೆ ಇದು ನಿನಗೆ ಸ್ಪೆಷಲ್ಲು. ಹೂವ ಪಾಲಕ್ ಸೊಪ್ಪು 10 ರೂಪಾಯಿಗೆ ಎಷ್ಟೊಂದು ಕೊಟ್ಟವ್ರೆ. ಸ್ಟ್ರಾಬೆರಿ
ಕರಿಬೇವಿನ ಸೊಪ್ಪು, ಬನಾನಾ, ಕರ್ಬೂಜ, ಮೊಳಕೆ ಕಾಳು, ಕಲ್ಲಂಗಡಿ, ನನಗೆ ಇದು ಮಜ್ಜಿಗೆ, ಕ್ಯಾರೆಟು, ಆಲೂಗಡ್ಡೆ, ತೆಂಗಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಲ್ಲಂಗಡಿ ಹಣ್ಣು, ಇದು ಮೊಸರು. ಇದೇ ಮೊಸರು ಇಂಪಾರ್ಟೆಂಟು. ಇದು ನಾನು ಕುಡಿಯೋಕೆ ಹೊಟ್ಟೆ ನೋವು ಅಂತ. ಹಲೋ, ಕಪ್ಪಗಿರೋದು ನಾನೇ ಆರ್ಡರ್ ಮಾಡಿರೋದು. ಫೋಟೋ ಹಾಕ ನೀರು ಕುಯ್ದ್ಮೇಲೆ. ಹಾ 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 ಅಷ್ಟೇ, ಇದಾಯ್ತು. ಇದಕ್ಕೆ ಮೊಸರು ಮಿಕ್ಸ್ ಮಾಡಿಕೊಂಡು ಅನ್ನ ತಿನ್ನೋದು. ಇವಾಗ ಇಲ್ಲಿ ಕಬಾಬ್ ತಿನ್ನೋದು ಅಷ್ಟೇ. ಆಯಿತು, ಬಾ ಅನ್ನ ಎತ್ಕೊಂಬ ಈಚೆ. ಅದು ಕೂಲ್ ಆಗಲಿ, ಬಾ ಫ್ಯಾನ್ ಹಾಕಿ ಈಚೆ ಇಕ್ಕಿ. ಫೋನ್ ಆಫ್ ಮಾಡಿ ಫಸ್ಟು. ಕಲ್ಲಂಗಡಿ ಹಣ್ಣು ತೆಗಿ ಈಚೆಗೆ. ಮಿಲ್ಕ್ ಶೇಕ್ ಮಾಡೋಕ್ಕೆ ಸ್ಟ್ರಾಬೆರಿ ಎಲ್ಲ ಐತ ನೋಡ್ಬೇಕು ಇವಾಗ. ಪಾಲಕ್ ಸೊಪ್ಪು ನೋಡಿ 10 ರೂಪಾಯಿ, ಎಷ್ಟೊಂದು ಬಂದೈತೆ. ನೀಟಾಗಿ ಸೋಸಿರೋದು. ಆದರೆ ಕರ್ಬೇವಿನ ಸೊಪ್ಪಿಗೆ ಜಾಸ್ತಿ ಆಯ್ತು, 26 ರುಪೀಸ್. ಆದರೆ ಚೆನ್ನಾಗೈತೆ, ಫ್ರೆಶ್ ಆಗೈತೆ. ಬಾಳೆಹಣ್ಣು ಅಷ್ಟೇ 20 ರೂಪಾಯಿ. 20 ರೂಪಾಯಿಗೆ 4 ಚೆನ್ನಾಗೈತೆ. ಬಾಳೆಹಣ್ಣು, ಸ್ಟ್ರಾಬೆರಿ ಎಲ್ಲ ಮಿಲ್ಕ್ ಶೇಕ್ ಮಾಡೋಕ್ಕೆ ಅಂತ ತರಿಸಿದ್ದೀನಿ. ಸ್ಟ್ರಾಬೆರಿ ಚೆನ್ನಾಗಿತ್ತು ಚಿನ್ನು ಈ ಸತಿ. ದೊಡ್ಡ ಸ್ಟ್ರಾಬೆರೀಸ್. ತೆಂಗಿನಕಾಯಿ ನೋಡು 29 ರುಪೀಸ್. ಏನು ಹುಡುಕ್ತಾ ಇದೆಯಾ? ಫ್ಯಾನ್ ಹಾಕಣ. ಯಾಕೋ ನನಗೆ ಕೇಳಬೇಡ, ನಿನ್ನ ಬಾಟ್ಲು ನಾನು ನೋಡಿಲ್ಲ. ಅಡಿಗೆ ಬಿಸಾಕ್ಬಿಟ್ಟು ಇವಾಗ ಹುಡ್ಕೋದಲ್ಲ. ರೂಮಲ್ಲಿ ಇಕ್ಕಿದ್ಯಾ ನೋಡು. ಇದು ಎತ್ಕೊಂಬಂದಿಲ್ಲ, ಮೇಯ್ನ್ ಮೊಸರುದು ಎತ್ಕೊಂಬರ್ಬೇಕು ತಾನೆ ಫ್ಯಾನ್ ಹಾಕಕ್ಕೆ. ಇನ್ನ ಒಂದಿದೆ ಇಲ್ಲಿ ಕೊತ್ತಕಾಯಿ. ಏಯ್ ಇಕ್ಕೋ ನೀನಲ್ಲಿ. ಓ ಕಾಲಿ ನೀರು ಹಾಕು, ನೀರು ಉಯ್. ನೀರು ಉಯ್ಯೇ ಚಿಂಟು. ನೀನು ಒಂದು ಬಿನ್ಗೆ ಎತ್ತಕ್ಕಾಗಲ್ವ ನಿನಗೆ? ಒಂದು ಬಿನ್ಗೆ ಎತ್ತಿ ಫಿಲ್ಟ್ರಿಗೆ ನೀರು ಉಯ್ಯಕ್ಕಾಗಲ್ವ ನಿನಗೆ? ಇಷ್ಟು ದಪ್ಪ ಇದೆಯಾ? ನೀರು ಬರ್ತಾ ಇಲ್ಲ ಅಂದ ತಕ್ಷಣನೇ ನೀರು ಉಯ್ಯಕ್ಕೇನು ಫಿಲ್ಟ್ರಿಗೆ ನಿನಗೆ? ಒಂದು ಬಿನ್ಗೆ ಈಚೆ ಚೆಲ್ದಂಗೆ ಉಯ್ಯಿ. ಏನೋ ಹೇಳ್ದಲ್ಲ, ಸ್ವಲ್ಪ ಆರ್ಲಿ. ಮೊಸರು ಹಾಕೋಣ ಇದಕ್ಕೆ. ಆರಿದ್ಮೇಲೆ ಚೆನ್ನಾಯ್ತು ಇದು. ಅಲ್ಲ, ಫ್ರಿಜ್ಜಲ್ಲಿ ಇಕ್ಕು. ಇದ್ರಾಗೊಂಡು ತಿಂತಿರ್ಗ ನಾಳೆಗೆ ಮೊಸರು ಬೇಕು ಅಂದಿದ್ದು. ನಾಳೆಗೆ ತಿರ್ಗಾ ಮೊಸರು ಬೇಕು ನನಗೆ. ಇವಾಗ ಮೊಸರು ಸಾರು ಮಾಡಾಯಿತು. ಎಷ್ಟು ಸಿಂಪಲ್ಲು. ಈರುಳ್ಳಿ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಮೊಸರು ಮಿಕ್ಸ್ ಮಾಡಿದ್ರೆ ಸಖತ್ತಾಗಿರುತ್ತೆ ಮುದ್ದೆಗೆ, ಅನ್ನಕ್ಕೆ ಎಲ್ಲ.
ಇವಾಗೆಲ್ಲ ಊಟ ತಿಂತಾ ಇದ್ದೀವಿ. ಕಬಾಬ್ ಅಂತೂ ಹಳಸಿನ ಕಬಾಬ್ ಸಖತ್ತಾಗಿತ್ತು. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಇನ್ನೊಂದು ಕೊತ್ತಕಾಯಿ ಇತ್ತಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ಪಲಾವ್ ಮಾಡಿದೆ ಹಳಸಿನಕಾಯಿ ಹಾಕಿ. ಸೇಮ್ ಬಿರಿಯಾನಿ ಥರನೇ ಇತ್ತು, ಸೇಮ್ ಈ ಮಟನ್ ಬಿರಿಯಾನಿ ಥರನೇ ಇತ್ತು, ಆ ಥರನೇ ಕಾಣಿಸ್ತಾ ಇತ್ತು. ನನಗೇನೋ ಡೌಟು, ಇದನ್ನು ಹಾಕಿ ಮಟನ್ ಬಿರಿಯಾನಿ ಥರನೂ ಮಾಡ್ಬಿಡ್ಬೋದು, ಗೊತ್ತೇ ಆಗೋದಿಲ್ಲ. ನೋಡಿ ಎಷ್ಟು ಕಾಣಿಸ್ತಾ ಇತ್ತು ನೋಡಿ, ಸೇಮ್ ಮಟನ್ ಬಿರಿಯಾನಿ ಥರ. ಪೀಸ್ಗಳು ಅಷ್ಟೇ ನೋಡಿ ಹೆಂಗೈತೆ, ಸೇಮ್ ಮಟನ್ ಕಲರೇ ಇತ್ತು, ಸಖತ್ತಾಗಿತ್ತು ಮಾತ್ರ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆಗೆ ಮಾಡಿದ್ದು ನಾನು, ಸಖತ್ತಾಗಿ ಬಂದಿತ್ತು. ಸ್ವಲ್ಪ ದಪ್ಪ ದಪ್ಪ ಪೀಸ್ ಕಟ್ ಮಾಡಿದ್ವಿ, ಬಿರಿಯಾನಿ ಥರ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಇವತ್ತು ಯೆಲ್ಲೋ ಕಲರ್ ಕಲ್ಲಂಗಡಿ ಹಣ್ಣು ತಂದಿದ್ದೀನಿ. ಯೆಲ್ಲೋ ಕಲರ್ ಕಲ್ಲಂಗಡಿ ಹಣ್ಣು ಇವತ್ತು ಆರ್ಡ್ರ್ ಮಾಡಿದ್ದೆ ಅಮೆಝಾನಲ್ಲಿ. ಏನು ಚಿಂಟು, ಸೂಪರಾಗಿ ಯೆಲ್ಲೋ ಕಲ್ಲಂಗಡಿ ಹಣ್ಣು ಬಂದೈತೆ. ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ. ಆಮೇಲೆ ಇವತ್ತು ಮೊಳಕೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಇನ್ನೇನಾಯಿತು, ಕುದಿಬೇಕು. ಆಲೂಗಡ್ಡೆ, ಹುಳ್ಳಿಕಾಳು, ಹೆಸರು ಕಾಳು, ಮೊಳಕೆ ಕಾಳು ಸಾಂಬಾರು. ನನ್ನ ಮಗಳು ಅನ್ನ ಮಾಡವಳೆ, ಆಮೇಲೆ ಚಪಾತಿ ಮಾಡ್ತಾಳೆ. ಯಾಕೆ ಈ ಥರ ಬತ್ತೈತೆ, ಗೆರೆ ಬತ್ತೈತಲ್ಲ, ಯಾಕೆ ಈ ಥರ ಬ್ಲಿಂಕ್ ಆಗ್ತೈತಲ್ಲ, ಯಾಕೆ? ಯಾವತ್ತೂ ಆಗ್ತಾ ಇರಲಿಲ್ಲಲ್ಲ ಈ ಥರ. ಏನೋ ಆಯಿತು, ಪಡ 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 ಪಡ. ಯೆಲ್ಲೋ ಕಲರ್ ವಾಟರ್ ಮೆಲನ್ ಸ್ವೀಟ್ ಆಗೈತೆ. ಒಂಥರ ಹತ್ತಿ ಥರ ಐತೆ, ಹಿಂಗೆ ಕರ್ಗೋಗೋ ಥರ. ಸಾಕಪ್ಪ ಅನ್ನ ಸವವಾಸ ಶುಗರು. ಸೆಕೆ ಅಂತ ಎಲ್ಲ ಈಚೆ ಕೂತ್ಕೊಂಡು ಊಟ ತಿಂತಾರೆ. ನಂದು ಊಟ ಆಯಿತು, ನಾನು ಕಲ್ಲಂಗಡಿ ಹಣ್ಣು ತಿಂತಾಯಿದ್ದೀನಿ. ನನ್ನ ಮಗಳು ಚಪಾತಿ ಮಾಡ್ತಾವಳೆ. ಎಷ್ಟು ಮಾಡ್ತಾವಳೆ? ಕೆಂಪು ಕಲ್ಲಂಗಡಿ ಹಣ್ಣು ಒಂಥರ ಸಪ್ಪೆ ಹುಳಿ ಸ್ವೀಟು ಇರ್ತೈತೆ. ಇದು ಸ್ವೀಟಾಗೈತೆ, ಚೆನ್ನಾಗೈತೆ, ಆದರೆ ಜಾಸ್ತಿ ದುಡ್ಡು. ಹತ್ತಿ ಥರ ಐತೆ ಅಲ್ವೇನೋ? ಬಾಯಾಗ ಹೇಳು, ಬಾಯಾಗೆ ಸ್ವೀಟಾಗೈತೆ ಅಂತ ಹೇಳು. ಸೀಗಲ್ಲ, ಸ್ವೀಟಾಗೈತೆ. ಅನ್ನ ಉಣ್ತಾ ಇದೆಯಾ, ಹೆಂಗ್ ಸ್ವೀಟ್ ಆಗಿರ್ತದೆ? ಅವಾಗ ತಿಂದಿಲ್ಲ. ನೋಡಿ ನಾವು ಅಪ್ಪ ಇಲ್ಲಿ ಕುತ್ಕೊಳಕ್ ಬಂತು, ನೀನು ಇಲ್ಲಿ ಬಂದಿದ್ಕ ಅಪ್ಪ ಒಳಗೆ ಹೋಯ್ತು. ತಿನ್ನೋದೇನು